ಕರಾವಳಿ ಭಾಗದ ಅದರಲ್ಲೂ ಪ್ರಮುಖ ಗ್ರಾಮೀಣ ಪ್ರದೇಶದ ಪ್ರತಿಭೆ ಇದೀಗ ರಾಜ್ಯಕ್ಕೆ ಟಾಪ್ ಆಗಿರುವಂತದ್ದು 625ಕ್ಕೆ 625 ಅಂಕವನ್ನು ಪಡೆಯುವ ಮೂಲಕ ಜಿಲ್ಲೆಯ ರಾಜ್ಯದ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂತದ್ದು. ಪ್ರೀತಮ್ ಜಿ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡುವ. ಏನ್ ಅನ್ಸುತ್ತೆ ಈಗ? ಬಹಳಷ್ಟು ಖುಷಿ ಆಗುತ್ತೆ. ತುಂಬಾ ಖುಷಿಯಾಗಿದೆ. ಅದೇ ನನಗೆ ಎಕ್ಸಾಮ್ ಬರ್ದ ಆದ್ಮೇಲೆ ನನಗೆ ಏನ್ ಎಕ್ಸ್ಪೆಕ್ಟೇಷನ್ ಉಂಟಂದ್ರೆ ಒಂದು 620 ಅಬೌವ್ ಬರ್ಬೋದು, ಅಂದ್ರೆ ಅಟ್ ಲೀಸ್ಟ್ ಒಂದು ಸ್ಟೇಟ್ ರ್ಯಾಂಕ್ ಅಂತೂ ಬರ್ಬೋದು ಅಂತ ಇತ್ತು. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಇತ್ತು, 625 ಬರ್ಬೇಕು ಅಂತ ಆಸೆ ಅಂತೂ ಇತ್ತು. ಇವತ್ತು 625 ಸಿಕ್ಕಿದೆ, ತುಂಬಾ ಖುಷಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಇಂಥ ರಿಸಲ್ಟ್ ಬರ್ಲಿಕ್ಕೆ ಬಹಳಷ್ಟು ತಯಾರಿ ಬೇಕು. ತಾವು ಯಾವ ರೀತಿ ತಯಾರಿಯನ್ನ ಮಾಡ್ತಿದ್ರಿ? ಅಂದ್ರೆ ಎಷ್ಟು ಗಂಟೆ ನೀವು ಪ್ರತಿದಿನ ಓದ್ಲಿಕ್ಕೆ ತಗೊಳ್ತಿದ್ರಿ? ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಮನೆಯಿಂದ ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಶಾಲೆಯಲ್ಲಿ ಏನೇನ ಪಾಠ ಮಾಡಿದ್ರು ಅದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಂತಿದ್ದೆ. ಮತ್ತೆ ಹೋಮ್ ವರ್ಕ್ ಆಗ್ಲಿ, ಏನೇ ರೈಟಿಂಗ್ ವರ್ಕ್ ಆಗಿದ್ರು ಸಹ ಅದನ್ನು ಮುಗಿಸ್ಕೊಂಡು ಪರ್ ಡೇ ಒಂದು 5 ನಿಮಿಷ ಕೂತ್ಕೊಂಡು ಗೋಲ್ ಸೆಟ್ ಮಾಡ್ತಿದ್ದೆ. ಅಂದ್ರೆ ಇವತ್ತು ಏನೆಲ್ಲ ಮುಗಿಸ್ಬೇಕಂತ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ 1 ಚಾಪ್ಟರ್ ಆಗ್ಲಿ, ಮತ್ತೆ ಕನ್ನಡದಲ್ಲಿ 1 ಚಾಪ್ಟರ್, ಹೀಗೆ ಗೋಲ್ ಸೆಟ್ ಮಾಡಿ ಆ ಗೋಲ್ ಅನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಮತ್ತೆ ನಮಗೆ ಪರ್ ಮಂತ್ ಯೂನಿಟ್ ಟೆಸ್ಟ್ ಅಂತ ಮಾಡ್ತಿದ್ರು. ಯೂನಿಟ್ ಟೆಸ್ಟ್ ಪೋರ್ಷನ್ ಅನ್ನು ಸಹ ನಾನು ಕರೆಕ್ಟ್ ಆಗಿ ಇದ್ರೆ ಆ ಮಂತ್ ಅಲ್ಲಿ ಆ ಯೂನಿಟ್ ಟೆಸ್ಟ್ ಪೋರ್ಷನ್ ಅನ್ನು ಪರ್ಫೆಕ್ಟ್ ಆಗಿ ಓದ್ಕೊಂತಿದ್ದೆ. ನಿಮ್ಗೆ ಈ ಸಾಧನೆ ಮಾಡ್ಲಿಕ್ಕೆ ಸಾಧಾರಣವಾಗಿ ಸಾಧಕರಿಗೆ ಒಂದಿಷ್ಟು ರೋಲ್ ಮಾಡೆಲ್ಸ್ ಗಳು ಸಿಗ್ತಾರೆ. ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು. ತಮ್ಮ ಲೈಫ್ ಅಲ್ಲಿ ಯಾರ್ಯಾರು ಸಿಕ್ಕಿದ್ರು ಅವ್ರ ಬಗ್ಗೆ ಹೇಳೋದಾದ್ರೆ? ರೋಲ್ ಮಾಡೆಲ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ನನಗೆ ಹೇಳೋಕ್ ಆಗೋದಿಲ್ಲ. ಆದ್ರೆ ನನಗೆ ಫಸ್ಟ್ ನನಗೆ ರೋಲ್ ಮಾಡೆಲ್ ಅಂದ್ರೆ ಹಾರ್ಡ್ ವರ್ಕ್ ಎಲ್ಲಿಂದ ಕಲ್ತ್ಕೊಂಡೆ ಅಂದ್ರೆ ಒಂದು ಪೇರೆಂಟ್ಸ್, ನನ್ನ ಅಪ್ಪ ಆಗ್ಲಿ, ಅವ್ರು ತುಂಬಾ ನನಗೋಸ್ಕರ ತುಂಬಾ ಕೆಲಸ ಮಾಡೋರು. ಅದೇ ಯಾವಾಗ್ಲೂ ಹೇಳೋರು ನಂಗೆ ಆಸೆ ಇದೆ ಒಂದು 625 ಬರ್ಬೇಕು ಅಂತ. ಅವರಿಂದ ಒಂದು ಮೋಟಿವೇಶನ್ ಅಂತ ಬರ್ತಿತ್ತು ನಮಗೆ. ಶಾಲೆಯಲ್ಲೂ ಸಹ ಆಗ್ಲಿ, ನಮ್ಮ ಪ್ರಿನ್ಸಿಪಲ್, ನಮ್ಮ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡಿದ್ರು. ನಮ್ಮ ಉದಯ್ ಸರ್ ಕ್ಲಾಸ್ ಸ್ಟಾರ್ಟ್ ಆದ ಫಸ್ಟ್ ದಿನ ಹೇಳ್ತಾರೆ 625 ಬರ್ಬೇಕು ನಿನ್ನಿಂದ ಅಂತ. ಒಂದಿನಿಂದ ನಂದ್ರೆ ಒಂದು ಆಸೆ ಇದೆ 625 ಬರ್ಬೇಕು ಅಂತ. ಮತ್ತೆ ರೋಲ್ ಮಾಡೆಲ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ. ಅದೇ ಮತ್ತೆ ನಮ್ಮ ಶಾಲೆಯಲ್ಲೂ ಸಹ ಹಾಗೆ ತುಂಬಾ ಈ ಖಾಲಿ ಓದೋದಷ್ಟೇ ಅಲ್ಲ, ಅದು ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ತುಂಬಾ ಪ್ರೇರಣೆಯನ್ನು ಕೊಡ್ತಿದ್ರು ನನಗೆ. ಈ ಡ್ಯಾನ್ಸ್ ಆಗ್ಲಿ, ಮತ್ತೆ ನಮಗೆ ತುಂಬಾ ವರ್ಕ್ಶಾಪ್ಸ್ ಅನ್ನ ಮಾಡೋರು. ಹಾಗೂ ನಾವು ಸ್ಪೋರ್ಟ್ಸ್ ಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ನಾನು ಪ್ರತಿಭಾ ಕಾರಂಜಿಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ಅದರಿಂದ ಅವ್ರು ಕೊಟ್ಟ ಎನ್ಕರೇಜ್ಮೆಂಟ್ ಇಂದ ನಾನು ಪ್ರತಿಭಾ ಕಾರಂಜಿ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲ್ ಅಲ್ಲಿ ರಸಪ್ರಶ್ನೆಯಲ್ಲಿ 2nd ಪ್ಲೇಸ್ ಅನ್ನು ಸಹ ಪಡ್ಕೊಂಡಿದ್ದೇನೆ. ಹೀಗೆ ತುಂಬಾ ಅದೇ ಖಾಲಿ ಓದೋದಷ್ಟೇ ಅಲ್ಲ, ಯಾಕಂದ್ರೆ ಫುಲ್ ನಾವು ಬರೀ ಓದ್ತಾನೆ ಇದ್ರೆ ನಮಗೂ ಸ್ವಲ್ಪ ಸ್ಟ್ರೆಸ್ ಆಗುತ್ತದೆ. ಓದೋದು ಅನ್ನೋದು ಬೈ ಡಿಫಾಲ್ಟ್ ಒಂಥರ ಬೋರಿಂಗ್ ಆಕ್ಟಿವಿಟಿ. ಅದು ಇಂಟ್ರೆಸ್ಟ್ ಇದ್ರೆ ಹೌದು. ಆದ್ರೆ ನನಗಂದ್ರೆ ಪರ್ಸನಲಿ ಹೇಳೋದಾದ್ರೆ ನನಗೆ ಸೋಷಿಯಲ್ ಓದುವಾಗಂತೂ ತುಂಬಾ ಬೋರ್ ಆಗ್ತಿತ್ತು ಅಲ್ಲ. ಹಾಗೆ ಅದು ಓದಿ 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 ಅಂದ್ರೆ ಅದೇ ಅದೇ ಈಗ ಸೋಷಿಯಲ್ ಅಂತ ನಂಗೆ ಇಂಟ್ರೆಸ್ಟ್ ಕೊಡೋದಂದ್ರೆ ಒಂದು ಮ್ಯಾಥ್ಸ್ ಬಿಟ್ರೆ ಸೈನ್ಸ್ ಒಂದು ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಕೊಡ್ತಿತ್ತು. ಸೈನ್ಸ್ ಅಲ್ಲಿ ಬಯಾಲಜಿ ಅಂತ ನನಗೆ ಓದುವಾಗ ತುಂಬಾ ಕಿರಿಕಿರಿ ಆಗೋದು. ಹೀಗೆ ಅದೇ ಇಂಟ್ರೆಸ್ಟ್ ಅಂತ ಆದ್ರಿಂದ ಓದೋದ್ರ ಜೊತೆಗೆ ಈ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಸ್ಟ್ರೆಸ್ ಫ್ರೀ ಆಗೋದು ತುಂಬಾ ಇಂಪಾರ್ಟೆಂಟ್. ನೀವು ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ, ತಂದೆ ಏನ್ ಕೆಲಸ ಮಾಡ್ತಿದ್ರು? ತಾಯಿ ಯಾವ ರೀತಿ ಸಪೋರ್ಟ್ ಇತ್ತು? ಪ್ರಾರಂಭವಾಗಿ ಮನೆಯಿಂದ ಸಪೋರ್ಟ್ ಬೇಕಾಗತ್ತೆ, ಅವರ ಸಪೋರ್ಟ್ ಹೇಗಿತ್ತು ನಿಮಗೆ? ನನ್ನ ತಂದೆಯವರು ಬಸ್ ಕಂಡಕ್ಟರ್. ಅವರು ನಾನು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನನ್ನ ಜೊತೆಗೆ ಒಂದು ಮಾತಾಡೋರು, ಒಂದು 1/4 ಗಂಟೆ ಅರ್ಧ ಗಂಟೆ ಮಾತಾಡುವಾಗ ತುಂಬಾ ಈ ಮಾರಲ್ ವ್ಯಾಲ್ಯೂಸ್ ತುಂಬಾ ಹೇಳೋರು. ಮಾತಾಡುವಾಗ ಈ ಕಷ್ಟದ ಬಗ್ಗೆ ಹೇಳೋರು. ಅದರಿಂದ ನನಗೆ ತುಂಬಾ ಮೋಟಿವೇಶನ್ ಬಂತು ಅಂತ ಹೇಳ್ಬೋದು. ಮತ್ತೆ ನನಗೆ ಅಮ್ಮನೂ ಸಹ ಹಾಗೆ, ಏನೇ ನಾನು ಬೇಜಾರಾಗಿದ್ದಾಗ ಸಹ ಮಾತಾಡಿ ನನ್ನ ಜೊತೆಗೆ ಇಮೋಷನಲ್ ಸಪೋರ್ಟ್ ಅನ್ನು ಕೊಡೋರು. ಹಾಗೂ ಅದೇ ಹೇಳೋರು, ನಿನ್ ಕೈಯಲ್ಲಿ ಆಗುತ್ತೆ, ಮಾಡು, ಪ್ರಯತ್ನ ಪಡು. ಅದೇ ಇವತ್ತು ರಿಸಲ್ಟ್ ಬೆಳಿಗ್ಗೆ ಕಾಲ್ ಮಾಡಿದ್ರು, ನನ್ನ ತಂದೆ ಕಾಲ್ ಮಾಡಿ ಹೇಳಿದ್ರು, ನಿನ್ ಟೆನ್ಷನ್ ತಗೊಂಡ್ಬೇಡ, ಮಾರ್ಕ್ ಕಮ್ಮಿ ಬಂದ್ರು ಪರವಾಗಿಲ್ಲ, ಏನೂ ತೊಂದ್ರೆ ಇಲ್ಲ. ಅದೇ ತುಂಬಾ ಹೆಲ್ಪ್ ಮಾಡ್ತಿದ್ರು ಮೆಂಟಲಿ. ನಿಮ್ಮ ಮುಂದಿನ ಗುರಿ? ನಾನು ಮುಂದೆ 2nd PUC ಯಲ್ಲಿ JEE ಎಕ್ಸಾಮ್ ಬರ್ದು ಅದರಲ್ಲಿ ಒಳ್ಳೆ ಮಾರ್ಕ್ ಪಡೆದುಕೊಂಡು ಒಂದು ಒಳ್ಳೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಪಡ್ಕೊಂಡು ಎಂಜಿನಿಯರಿಂಗ್ ಮಾಡ್ಬೇಕಂತಿದ್ದೇನೆ. ಮತ್ತೆ ನನ್ನ IAS, ಅದೇ ನನ್ನ ಅಮ್ಮ ಅಪ್ಪ ಹಾಗೂ ನನ್ನ ಮಾವನ ಆಸೆ ಸಹ IAS ಆಗ್ಬೇಕು ಅಂತ, ಅದಕ್ಕೂ ಸಹ ಒಂದು ಟ್ರೈ ಮಾಡ್ಬೇಕು ಅಂತ ಇದ್ದೇನೆ. ಎಸ್, ಇದು ಪ್ರೀತಮ್ ಜಿ ಪೂಜಾರಿ ಅವರ ಮಾತು. ಗಣೇಶ್ ಸಾಹೇಬ್ರಘಟ್ಟ, ನ್ಯೂಸ್ 18 ಉಡುಪಿ. ಇಲ್ಲ, ನನ್ಗೆ ಎಕ್ಸಾಮ್ ಆದ್ಮೇಲೆ 620 ಅಬೌವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಆವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು, ಯಾಕೆ ಹೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಹೌದು, ಅಂದ್ರೆ ನಾನು ಅದೇ ಯಾಕೋ ಅಂದ್ರೆ ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬೇಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ, ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ ಗೆ ಹೋಗಿದ್ದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು.
ಎಸ್ಪೆಷಲಿ ನನಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇತ್ತು. ನನಗೆ 7ನೇ ಕ್ಲಾಸಿಂದ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್ ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳುವಾಗೆಲ್ಲ ನನಗೆ ಸ್ವಲ್ಪ ಯಾಕೆ ಹೇಳ್ತಾರೆ ಕಿರಿಕಿರಿ ಆಗುತ್ತೆ ಅಂತ ಅನ್ಸ್ತಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ ಇಂಪಾರ್ಟೆನ್ಸ್ ಉಂಟು ಅಂತ. ಮತ್ತೆ ನಾನು ಒಮ್ಮೆ ನನ್ನ ಶಮಿತಾ ಮ್ಯಾಮ್ ಕೇಳಿದ್ರು ಒಮ್ಮೆ ಎಷ್ಟು 625 ತೆಗಿತೆ ಅಂತ. ಅವಾಗ ನಾನು ಹೇಳಿದೆ ಇಲ್ಲ ಮ್ಯಾಮ್ 625 ಇಲ್ಲ, ಸ್ಟೇಟ್ ರ್ಯಾಂಕ್ ಒಂದು ಬೇಕಾದ್ರೆ ಕೊಡ್ತೇನೆ, 625 ಕಷ್ಟ ಅಂತ. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಅದೇ ಸೇಮ್ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್. ಅವರು ಸಹ ಇಮೋಷನಲಿ ತುಂಬಾ ಸಪೋರ್ಟ್ ಮಾಡೋರು. ಯಾವಾಗ್ಲೂ ಹೇಳೋರು ನಿನ್ ಕೈಲಾಗುತ್ತೆ, ದೇವರು ಕೊಡ್ತಾನೆ, ನೀನು ಹಾಡಕ್ ಮಾಡಿದ್ಯಾ. ಹೀಗೆ ನನ್ನ ಎಲ್ಲ ಟೀಚಿಂಗ್ ಟೀಮ್ ಮತ್ತೆ ಎಸ್ಪೆಷಲಿ ನನ್ನ ಅಮ್ಮ ಸಹ, ಅಮ್ಮ ನನಗೆ ಎಕ್ಸಾಮ್ ಬರೆಯೋಕೆ ನರ್ವಸ್ನೆಸ್ ಇದ್ದಾಗ ನನ್ನ ಅಪ್ಪ ಬೆಳಿಗ್ಗೆ ಎದ್ದು ಹೇಳೋರು ನೀನು ನರ್ವಸ್ ಆಗ್ಬೇಡ, ಯಾಕಂದ್ರೆ ಮಾರ್ಕ್ ಏನೇ ಬಂದ್ರು ಸಹ ನೀನ್ ಏನು ಓದಿದ್ಯೋ, ನಿನ್ ಟ್ಯಾಲೆಂಟ್ ನಿನ್ನ ಹತ್ರ ಉಳಿತದೆ ಯಾವಾಗ್ಲೂ. ಸೊ ಮಾರ್ಕ್ ಬಗ್ಗೆ ನೀನ್ ಲೆಕ್ಕಕ್ಕೆ ಹಾಕೊಳ್ಬೇಡ, ಏನು ಓದಿದ್ಯಾ ಚೆನ್ನಾಗಿ ಬರೀ, ನಿನ್ ದೇವರು ಕೃಪೆ ಉಂಟು, ಚೆನ್ನಾಗಿ ಒಳ್ಳೆ ಹಾರ್ಡ್ ಮಾಡಿ ಮಾರ್ಕ್ ಬರುತ್ತೆ ಅಂತ ಹೇಳ್ತಿದ್ರು. ಅಮ್ಮನು ಸಹ ತುಂಬಾ ಇಮೋಷನಲ್ ಸಪೋರ್ಟ್ ಕೊಡ್ತಾರೆ ನನಗೆ. 1ನೇ ಕ್ಲಾಸಿಂದ ನನ್ನ ಅಪ್ಪ ಅಮ್ಮನ ಆಸೆ ಅದು ಸ್ಟೇಟಿಗೆ ಫಸ್ಟ್ ಬರ್ಬೇಕು ಅಂತ, ಇವತ್ತು ಈಡೇರಿದೆ. ನನ್ನ ಅಪ್ಪ ಬಸ್ ಕಂಡಕ್ಟರು, ಅವರು ಪ್ರೈವೇಟ್ ಬಸ್ ಲಕ್ಷ್ಮೀ ಎಕ್ಸ್ಪ್ರೆಸ್, ಹೆಬ್ರಿ, ಮಂದರ್ತಿ, ಉಡುಪಿ. ಮತ್ತೆ ನನ್ನ ಅಮ್ಮ ಹೌಸ್ ವೈಫ್. ಏನ್ ಮಾಡ್ಬೇಕು ಮುಂದೆ PUC ಅಲ್ಲಿ JEE ಬರ್ದು ಒಂದು ಎಂಜಿನಿಯರಿಂಗ್ ಆಗಿ ಮುಂದೆ ನೋಡ್ಬೇಕು. ಅದೇ ಇಷ್ಟಪಟ್ಟು ಕಲಿಬೇಕಷ್ಟೇ, ಕಷ್ಟಪಟ್ಟು ಮಾಡ್ಬೋದು, ಯಾವ್ದನ್ನ ಇಷ್ಟಪಟ್ಟು ಮಾಡ್ಬೇಕು. ಮತ್ತೆ ಇಂಟ್ರೆಸ್ಟ್ ಇಲ್ಲದೆ ಆಗೋದಿಲ್ಲ. ನಿಮ್ಗೆ ಗೋಲ್ ಅನ್ನು ಕ್ಲಿಯರ್ ಇರ್ಬೇಕು, ಇಂಥ ಗೋಲ್ ಕ್ಲಿಯರ್ ಆಗಿರ್ಬೇಕು. ಆ ಗೋಲ್ ಜೊತೆ ನಿಮ್ಮ ಅಟ್ಯಾಚ್ಮೆಂಟ್ ಸಹ ಇರ್ಬೇಕು. ಬುದ್ಧ ಹೇಳ್ತಾನೆ ನಿಮ್ಗೆ ಏನು ಗೋಲ್ ಇದ್ರೆ ನಿಮ್ಮ ಇಡೀ ಮೈಯಲ್ಲಿ ಆ ಕಣಕಣದಲ್ಲೂ ಆ ಗೋಲ್ ಬಗ್ಗೆನೇ ಇರ್ಬೇಕು ಅಂತ. ಹಾಗೆ ಸಹ ನಿಮ್ಗೆ SLC ಅಲ್ಲಿ 625 ತೆಗಿಬೇಕಂತ ಇದ್ರೆ ನೀವು ಪ್ರತಿ ಕ್ಷಣ ಅದಕ್ಕೋಸ್ಕರ ಹಾರ್ಡ್ ಮಾಡ್ತಿರ್ಬೇಕು. ಹಾಗಂತ ಸ್ಟ್ರೆಸ್ ಆಗೋದಲ್ಲ, ರಿಲ್ಯಾಕ್ಸ್ ಸಹ ಮಾಡ್ಬೇಕು. ಏನು ಫಂಕ್ಷನ್ ಇದ್ರದಕ್ಕೆ ಹೋಗದಿರೋದು ಆತರ ಮಾಡ್ಬಾರ್ದು, ಅಪರೂಪಕ್ಕೆ ರಿಲ್ಯಾಕ್ಸ್ ಮಾಡ್ಬೇಕು. ಹಾಗಂತ ಫುಲ್ ರಿಲ್ಯಾಕ್ಸ್ ಮಾಡೋದು ಅಲ್ಲ. ಎಸ್, ಅದೇ ಏನು ಹವ್ಯಾಸ ನಿಮಗೆ? ಎಕ್ಸ್ಟ್ರಾ ಹವ್ಯಾಸ ಏನು ಇಲ್ಲ. ನಾನು ಖೋಖೋ ಆಡ್ತಿದ್ದೆ ಸ್ಪೋರ್ಟ್ಸ್ ಅಲ್ಲಿ, ಈ ವರ್ಷ ಮ್ಯಾಚ್ಗೂ ಸಹ ಹೋಗಿದ್ದೇನೆ. ಆದ್ರೆ ಮತ್ತು ಚೆಸ್ ಆಗ್ಲಿ ಮತ್ತೆ ಕ್ವಿಜ್ಜಿಗೂ ಸಹ ಹೋಗಿದ್ದೇನೆ. ಅದು ಈ ವರ್ಷ ಕ್ವಿಜ್ಜಿಗೆ ಹೋಗ್ಬೇಕಂತ ಇರ್ಲಿಲ್ಲ. ನನ್ನ ಟೀಚರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ತುಂಬಾ ಫೋರ್ಸ್ ಮಾಡಿ ಕ್ವಿಜ್ಜಿಗೆ ಹೋದೆ. ಆದ್ರೆ ಅದು ಗಾಡ್ಸ್ ಗ್ರೇಸ್ ಮತ್ತೆ ಸ್ಟೇಟ್ ಲೆವೆಲ್ ಹೋಗಿ ಎಲ್ಲೂ ಸಹ 2nd ಪ್ಲೇಸ್ ಸಿಕ್ಕಿತ್ತು ಪ್ರತಿಭಾ ಕಾರಂಜಿಯಲ್ಲಿ. ಅದೇ ನಿಮ್ಮ ಜೂನಿಯರ್ಸ್ಗೆಲ್ಲ ಏನ್ ಹೇಳ್ತೀರಿ? ನಿಮ್ ತರನೇ ಓದೋದಕ್ಕೆ ಹೇಗೆ ಟೈಮ್ ಟೇಬಲ್ ಇಟ್ಕೋಬೇಕು? ಅದೇ ನೀವು ಡಿಸ್ಟ್ರಾಕ್ಷನ್ಸ್ ಅನ್ನ ಕಮ್ಮಿ ಮಾಡ್ಬೇಕು. ಅಂದ್ರೆ ಮೊಬೈಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಏನೇ ಇರ್ಬೋದು ಅದು ಸ್ವಲ್ಪ ಕಮ್ಮಿ ಮಾಡ್ಬೇಕು. ಹಾಗೂ ಮತ್ತೆ ಒಂದು ಪ್ಲಾನ್ ಅನ್ನು ಇರ್ಬೇಕು ಯಾವಾಗ್ಲೂ. ಅಂದ್ರೆ ಒಂದಿನ ಫುಲ್ ಮೋಟಿವೇಶನ್ ಅಲ್ಲಿ ಒಂದಿನ ಓದಿ ಬಿಟ್ಟಾಗೋದು ಹಾಗೆ ಮಾಡ್ಬಾರ್ದು. ಸ್ವಲ್ಪ ಓದಿದ್ರು ಸಹ ಪ್ರತಿದಿನ ಓದ್ಬೇಕು. ಹೇಗೆ ಈಗ ಕ್ರಿಕೆಟ್ ಅಲ್ಲಿ ಹೇಗೆ ಉಂಟಲ್ಲ, ಈಗ ಫಸ್ಟ್ ಬಂದ ಬ್ಯಾಟ್ಸ್ಮನ್ ತುಂಬಾ ಬಾಲ್ ಆಡಿದ ನಂತರ ಲಾಸ್ಟ್ ಅವನು ಹೇಗೆ ಆಡೋಕೆ ಈಸಿ ಆಗ್ತಾ ಹೋಗುತ್ತೋ, ಹಾಗೆ ಸಹ ಯಾವುದೇ ಎಕ್ಸಾಮ್ ನೀವು ಮೊದ್ಲಿಂದನೂ ಓದ್ಕೊಂತ ಬಂದ್ರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಆದ್ರೆ ಲಾಸ್ಟ್ 1 ವಾರ ಇರುವಾಗ ಓದ್ತೇನೆ ಅಂತ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಒಂದು ಹೇಳಿದ ನೀವೊಂದು IAS ನೀನು ಟ್ರೈ ಮಾಡ್ಬೇಕು ಅಂತ ಹೇಳಿದೆ, ಅದು ಬಿಟ್ಟು ಬೇರೆ ಏನು ಅಂತ ಹೇಳಿಲ್ಲ. ಇದ್ರ ನಾನು 625 ತೆಗಿ ಅಂತ ಹೇಳಿ ಎಷ್ಟು ಫೋನ್ ಬಂತು ಈಗ? ಫೋನ್ ಸಿಕ್ಕಾಪಟ್ಟೆ ಬೆಳಗಿಂದ ಕಾಲಲ್ಲೇ ಇದ್ದು. ಮದುವೆ ಕರ್ಕೊಂಡು ಹೋಗಿದ್ಯಾ? ಮದ್ವೆಗ ಅಣ್ಣನ ಮನೆ ಫಂಕ್ಷನ್ ಹೋಗ್ಲೇಬೇಕಿತ್ತು, ಅದಕ್ಕೆ ಹೋಗಿದ್ದು. ಫೋನಲ್ಲಿ ಊಟ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ, ಊಟ ಮಾಡ್ಲಿಲ್ಲ ಪಾಪ ಅಣ್ಣಂಗೂ ಅವನಿಗೂ ಪ್ರಾಬ್ಲಮ್ ಆಯ್ತು, ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಧ್ಯದಲ್ಲಿ ಬಂದ್ಬಿಟ್ಟು ಹೋದ ಮನೆ. ಶಾಲೆ ಏನ್ ಹೇಳಿ? ಶಾಲೆ ಟೀಚರ್ಸ್ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವನಿಗೆ ಇರ್ಲಿಲ್ಲ, ನಂದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ಅವನು ಒಂದು ಸ್ವಲ್ಪ ಡ್ರಾಪ್ ಆದ್ರೂ ಅದನ್ನೇ ನಂಗೆ ಆಗುದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.